ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಏನಿದು ಕಲರ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ಇವಾಗ ಹಬ್ಬ ಹತ್ರಕ್ಕೆ ಬರ್ತಾಯಿದೆ ಅಲ್ಲ, ನಮ್ಮ ಕ್ರಿಸ್ಮಸ್ ಹಬ್ಬ ಬರ್ತಾಯಿದೆ, ಮತ್ತು ಸಂಕ್ರಾಂತಿ ಬರ್ತಾಯಿದೆ. ಅದಕ್ಕೆ ಎಲ್ಲ ನಾವು ರಂಗೋಲಿ ಹಾಕ್ತೀವಿ. ಅದರ ರಂಗೋಲಿ ತುಂಬ ಕಲರ್ಗಳು ತುಂಬಿಸ್ತೀವಲ್ಲ, ಆ ಕಲರ್ಗಳು ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮರಳು ಬೇಕು ಫ್ರೆಂಡ್ಸ್. ಇದಕ್ಕೆ ಮಣ್ಣು ಎಲ್ಲಾದರೂ ಸಿಗತ್ತೆ ನಮಗೆ. ಮರಳು ತುಂಬ ಸಣ್ಣಕ್ಕಿರಬೇಕು. ಎಷ್ಟು ಸಣ್ಣಕ್ಕಿತ್ತು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ರವೆ ಅಷ್ಟಿದ್ರೂ ಪರವಾಗಿಲ್ಲ, ಚಿರೋಟಿ ರವೆ ಬರುತ್ತಲ್ಲ ನಮಗೆ, ಅಷ್ಟು ಸಣ್ಣ ಇರಬೇಕು ಫ್ರೆಂಡ್ಸ್. ಮಣ್ಣೆಲ್ಲಾದರೂ ತೊಗೊಂಬಂದು ನಾವು ಜಲ್ಲಡಿ ಮಾಡಿಕೊಂಡು ಇಟ್ಕೊಂಡು, ಅದೊಂದೇ ಪ್ರೋಸೆಸ್ ಅಷ್ಟೇ. ಮಿಕ್ಕಿದೆಲ್ಲ ತುಂಬ ಈಸಿ, ಇನ್ನೆಲ್ಲ ಮನೆಯಲ್ಲೇ ಇರುತ್ತೆ. ಇದೊಂದು ತೊಗೊಂಬಂದು ಇಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಇದು ಹೇಗೆ ಮಾಡೋದು, ಇದನ್ನು ಹೇಗೆ ಕಲಿಸೋದು ಅಂತ ನಾನು ಈಗ ನಿಮ್ಗೆ ತೋರಿಸ್ಕೊಡ್ತೀನಿ. ಮರಳು ಮಾತ್ರ ತೊಗೋಬೇಕು. ಯಾವುದಾದ್ರೂ ಒಂದು ವೇಸ್ಟ್ ತೊಗೊಂಡು ಸ್ವಲ್ಪ ಮರಳು ತೊಗೊಳ್ಳಿ. ನಿಮ್ಗೆ ತೋರಿಸ್ಬೇಕು ಅಂತ ನಾನು ಈಗ ಸ್ವಲ್ಪ ಹಾಕಿದ್ದೀನಿ. ಯಾವುದಾದ್ರೂ ಕಲರ್ ಪರವಾಗಿಲ್ಲ, ಫುಡ್ ಕಲರ್ಸ್ ಯಾವುದಾದ್ರೂ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಫುಡ್ ಕಲರ್ಸ್ ಇಲ್ಲ ಅಂದರೆ ರಂಗೋಲಿ ಕಲರ್ಸ್ ಬರುತ್ತಲ್ವ, ಅದಾದರೂ ಯೂಸ್ ಮಾಡ್ಕೋಬೋದು. ಯಾವ ಕಲರ್ ಆದರೂ ಓಕೆ, ಆ ಕಲರನ್ನು ನೀವು ಯೂಸ್ ಮಾಡ್ಬೋದು. ಈಗ ನಾನು ಪಿಂಕ್ ಕಲರು ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಮರಳಿನ ಮೇಲೆ ಪಿಂಕ್ ಕಲರ್ ಸ್ವಲ್ಪ ಹಾಕ್ಕೋಬೇಕು. ಬರೀ ಒಂದೇ ಒಂದು ಚಮಚ ಅಷ್ಟೇ ಫ್ರೆಂಡ್ಸ್, ಒಂದೇ ಒಂದು ಚಮಚ ಹಾಕ್ಕೋಬೇಕು, ಜಾಸ್ತಿ ಬೇಡ. ನಂದು ದೊಡ್ಡ ಚಮಚ, ನಿಮ್ಮದು ಚಿಕ್ಕ ಚಮಚ ಆದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಹಿಂಗೆ ಕಳಿಸ್ತಾ ಇದ್ರೆ ಗೊತ್ತಾಗತ್ತೆ ನಿಮಗೆ ತೇವೆ ಇರೋದು ಮಣ್ಣು, ಆ ಮರಳಿಗೆಲ್ಲ ಕಲರು ಹಿಡಿಯೋದು ಇಲ್ದಿರೇ ಇರೋದು ಗೊತ್ತಾಗತ್ತೆ. ನೋಡಿ ಲೈಟ್ ಆಯಿತು, ಇನ್ನು ಸ್ವಲ್ಪ ಹಾಕ್ಕೋಬೋದು. ಡಾರ್ಕ್ ಆಯಿತು, ಇನ್ನು ಸ್ವಲ್ಪ ಮರಳು ಹಾಕ್ಕೋಬೇಕು. ನೋಡಿ ಲೈಟಾಗಿದೆ, ಅದಕ್ಕೆ ನಾನು ಇನ್ನು ಸ್ವಲ್ಪ ಕಲರ್ ಹಾಕ್ಕೊತಾ ಇದ್ದೀನಿ, ಡಾರ್ಕ್ ಆಗಿ ಕಾಣಿಸ್ಬೇಕಲ್ವ. ಒಂದು 15 ನಿಮಿಷ ನಾವಿದು ಬಿಸಿಲಲ್ಲಿ ಇಟ್ಟಿದ್ದೀವಿ ಅಂದರೆ ಎಲ್ಲ ಒಣಗೋಗುತ್ತೆ, ಪುಡಿ ಪುಡಿಯಾಗಿ ಬರುತ್ತೆ ಅಷ್ಟೇ. ಹಬ್ಬಕ್ಕಿಂತ 2 ದಿನ ಮುಂಚಿತಾಗಿ ನಾವು ಕಲರ್ಗಳು ಹಾಕ್ಕೋಬೋದು. ಮರಳು ಮಾತ್ರ ಮುಂಚಿತಾಗಿ ತೊಗೊಂಬಂದು ಇಟ್ಕೋಬೇಕು. ಎಲ್ಲರ ಮನೆಯಲ್ಲೂ ಇರಲ್ಲ ಅಲ್ಲ, ಅಕ್ಕಪಕ್ಕ ಯಾವುದಾನ ಮನೆಗಳು ಹೊಸ ಮನೆ ಕಟ್ತಾಯಿದ್ರೆ ಅಲ್ಲಿದ್ದೇ ಇರುತ್ತೆ, ಅಲ್ಲಿ ಹೋಗಿ ಸ್ವಲ್ಪ ತೊಗೊಂಬಂದ್ರೂ ಸರಿ ಹೋಗುತ್ತೆ ನಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಪಿಂಕ್ ಕಲರ್ ಮಿಕ್ಸ್ ಮಾಡಿದ್ದೀನಿ. ಇದು ಬಿಸಿಲಲ್ಲಿ ಒಂದು 15 ನಿಮಿಷ ಅಥವಾ 20 ನಿಮಿಷ ಥರ ತೆಳುವಾಗಿ ಮಾಡಿಬಿಟ್ಟು ಇಟ್ಟರೆ ಒಣಗೋಗುತ್ತೆ. ಅದೇ ಥರನೇ ನಾನು ಇನ್ನೊಂದು ಕಲರ್ ಸಹ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದು 15 ನಿಮಿಷ ಬಿಟ್ಬಿಟ್ರೆ ನಮಗೆ ಪುಡಿ ಪುಡಿಯಾಗಿ ಬರುತ್ತೆ, ನಮಗೆ ಕಲರ್ಸು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ ಫ್ರೆಂಡ್ಸ್.